ಹೆಲೋ ಸ್ನೇಹಿತರೆ, ಇವತ್ತು ನನ್ನ ಹಸ್ಬೆಂಡ್ನ ಹುಟ್ಟುಹಬ್ಬದ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಹುಟ್ಟುಹಬ್ಬಕ್ಕಂತೇಳಿ ಮೊದಲೇದಾಗಿ ಬಂದಿದ್ದು ಬಾಬಾ ಟೆಂಪಲ್ ಮುಗಿಸ್ಕೊಂಡು ನಾವು ಹೋಗಿದ್ದು ದೇವರುಗಳಿರೋ ಅಂಥ ದೇವಸ್ಥಾನಕ್ಕೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಸ್ಪೆಷಲ್ ಪ್ಲೇಸು. ನನಗಂತೂ ತುಂಬ ಅಂದರೆ ತುಂಬ ಅದ್ಭುತವಾದ ಒಂದು ಸ್ಥಳ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಮಿಕ್ಸ್ ಫೀಲಿಂಗ್ ಇದೆ. ಅಪ್ಪ, ಅಮ್ಮ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಇರೋ ಅಂಥ ಒಂದು ಅದ್ಭುತವಾದ ಗೂಡು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜ, ನಾನು ಅಪ್ಪು ಅವರ ರಾಜ್ಕುಮಾರ ಮೂವಿ ನೋಡಿದ್ಮೇಲೆ ನನ್ನ ಹಸ್ಬೆಂಡ್ ಬರ್ಡೇನ ಪ್ರತಿ ಇಯರು ನಾನು ಇಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿಬಿಟ್ಟೆ. ಅಷ್ಟು ಖುಷಿ ಆಯಿತು ನನಗೆ. ಆ ಮೂವಿಯಲ್ಲಿ ಅಷ್ಟು ಅರ್ಥವಾಯಿತು. ಹಾಗಾಗಿ ನಾನು ಈ ಆಶ್ರಮಕ್ಕೆ ಬರ್ತೀನಿ. ಇಲ್ಲಿ ನಾವು ಚಿಕನ್ ಬಿರಿಯಾನಿ ಮಾಡಿಸ್ಕೊಂಬಂದಿದ್ರಿ. ಅವರು ನಾವು ಬಡಿಸ್ತಿದ್ರೆ ಇನ್ನೂ ಸ್ವಲ್ಪ ಹಾಕಿ, ಪೀಸಸ್ ಹಾಕಿ ಅಂತ ಕೇಳಿದಾಗ ನಂಗೆ ತುಂಬ ನೋವಾಗುತ್ತೆ. ಎಷ್ಟೋ ಜನ ಮಕ್ಕಳು ಇಲ್ಲೆಲ್ಲ ಗೋರ್ಮೆಂಟ್ ಎಂಪ್ಲಾಯೀಸೇ ಇದ್ದಾರೆ. ಅಂಥವ್ರ ತಂದೆ ತಾಯಿ ಇಲ್ಲಿದ್ದಾರೆ. ಕೆಲವಂತ ಯಾರೂ ಕೂಡ ಅಪ್ಪ ಅಮ್ಮನ್ನ ಬಿಡಬೇಕು ಅಂತ ಆಗಲಿ ಇನ್ನೊಂದಾಗಲಿ ಬಿಟ್ಟಿರೋದಿಲ್ಲ. ಯಾಕಂದರೆ ಅವ್ರ ಪರಿಸ್ಥಿತಿ ಆಗಿರುತ್ತೆ. ಅವರು ಉದ್ಯೋಗ, ಅವ್ರ ಕೆಲಸದ ಬ್ಯುಸಿ ಸ್ಕೆಡ್ಯೂಸಲ್ಲಿ ಅವ್ರಿಗೆ ಅವ್ರ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದು ಕಷ್ಟ ಆಗಿರಬಹುದು. ಯಾರ ಬಗ್ಗೆನೂ ನಾನು ಇಲ್ಲಿ ಪ್ರಶ್ನೆನೂ ಮಾಡ್ತಿಲ್ಲ, ಯಾರದ್ದು ತಪ್ಪು ಅಂತಲೂ ನಿಂದಿಸ್ತಾ ಇಲ್ಲ. ಇಲ್ಲಿ ನನ್ನ ಅನುಭವನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಅಂದರೆ ತುಂಬ ಸ್ಪೆಷಲ್ ಪ್ಲೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಬಂದು ಒಂದು ದಿನ ನಾವು ಮಾರ್ನಿಂಗ್ ಬಂದರೆ ನಾನೊಂದು 3 ಗಂಟೆ 4 ಗಂಟೆ ತನಕ ಇರ್ತೀನಿ. ಅಷ್ಟು ಸಮಯ ಕೂಡ ತುಂಬ ಅದ್ಭುತವಾಗಿ ಕಳೀತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು, ನನ್ನ ಗಂಡ, ನನ್ನ ಮಕ್ಕಳು ಎಲ್ಲನೂ ಬರ್ತೀರಿ. ಜೊತೆಲಿ ಫ್ರೆಂಡ್ಸ್ ಕೂಡ ಬರ್ತಾರೆ. ಹಸ್ಬೆಂಡ್ ಫ್ರೆಂಡ್ಸು, ಫ್ಯಾಮಿಲಿ ಕೂಡ ಬರ್ತಾರೆ. ಇಲ್ಲಿಗೆ ಬರೋದ್ರಿಂದ ಮತ್ತೆ ನಾವು ವಾಪಸ್ ಬಂದಾಗ ತುಂಬ ಅನುಭವನ ತೊಗೊಂಡು ವಾಪಸ್ ಬರ್ತೀವಿ ಅನ್ನೋದು ನನ್ನ ಒಂದು ಮಾತು. ಯಾಕೆ ಅಂದರೆ ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಜನದ ಭಾವನೆ, ಪ್ರೀತಿ ಎಲ್ಲನೂ ತುಂಬ ಅಂದರೆ ತುಂಬ ನಿಷ್ಕಲ್ಮಶವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇಲ್ಲಿಗೆ ಬರೋದನ್ನು ನಾನು ತುಂಬ ಇಷ್ಟಪಡ್ತೀನಿ. ಹಾಗೂ ನನಗಿಲ್ಲಿ ಕೆಲವೊಂದಷ್ಟು ಜನ ತುಂಬ ಸ್ಪೆಷಲ್ ಅನಿಸುತ್ತೆ. ಅವರು ಸ್ವಲ್ಪ ನಾನ್ ವೆಜ್ ತಿಂದೇ ಇರೋ ಅಂಥವ್ರಿಗೆ ನಾನು ಇಲ್ಲಿ ಒಬ್ಬಟ್ಟು ಅಡುಗೆ ಕೂಡ ಮಾಡಿಸಿದ್ವಿ. ನಾವು ನಾನ್ ವೆಜ್ ಇಲ್ಲದೆ ಇದ್ದವಂಥವ್ರಿಗೆ ಅನ್ನ ಸಾಂಬಾರು ಮತ್ತು ಒಂದು ಸ್ವೀಟ್ ಐಟಮ್ ಮಾಡಿಸಿದ್ವಿ. ಆಲ್ಮೋಸ್ಟು ಒಂದು 200 ಮೆಂಬರ್ಸ್ಗಿಂತನೂ ಅಬೋವ್ ಇದ್ದಾರೆ ನಾನ್ ವೆಜ್ ತಿನ್ನೋರು. ವೆಜ್ ಅವರು ಒಂದು 20 ಮೆಂಬರ್ಸ್ ಇದ್ದಾರೆ ಅಷ್ಟೇ. ಅದರಲ್ಲಿ ನನಗೆ ತುಂಬ ಸ್ಪೆಷಲ್ ಆಗಿರೋ ವ್ಯಕ್ತಿಗಳು ಕೂಡ ಇಲ್ಲಿ ಇದ್ದಾರೆ. ನಾನು ಅವ್ರಿಗೋಸ್ಕರ ನನ್ನ ಕೈಯಾರೆ ಮಾಡ್ಕೊಂಡು ಒಬ್ಬಟ್ಟು ತೊಗೊಂಡೋಗಿದ್ದೆ. ನಾನು ಅವ್ರಿಗೆ ಅಲ್ಲಿ ಕೊಟ್ಬಿಟ್ಟು ಕೂಡ ಬಂದೆ. ಅವ್ರನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಬಯಸ್ತೀನಿ. ನಾವು ದುಂದು ವೆಚ್ಚ ಎಲ್ಲಿ ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಬಟ್ ನನ್ನ ಒಂದು ಅನುಭವ ಅಷ್ಟೇ ಇದು. ನನಗೆ ಇಲ್ಲಿ ಒಂದು ಕಳೆಯೋ ಒಂದು ಸಮಯ ಆಗಿರ್ಬೋದು, ಇವ್ರ ಪ್ರೀತಿ ಆಗಿರ್ಬೋದು, ನಾವು ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಸಿಗೋದಿಲ್ಲ ಅನ್ನೋದು ನನ್ನ ಒಂದು ಅನುಭವ. ಇಲ್ಲಿ ಎಲ್ಲ ಏಜಿನವರು ಕೂಡ ಇದ್ದಾರೆ. ಎಳೆಯ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕ ಇದ್ದಾರೆ. ತುಂಬ ಎಲ್ಲ ಮಿಕ್ಸ್ಡ್ ಜನ ಇದ್ದಾರೆ. ಹಾಗಾಗಿ ಎಲ್ಲರದ್ದು ಆದ ಒಂದೊಂದು ಕಥೆಗಳಿದೆ ಇಲ್ಲಿ. ಅಲ್ಲಿ ಹೋದಾಗ ಯಾರ ಕಥೆನೂ ನಾನು ಇಲ್ಲಿ ಶೇರ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಆದರೆ ಅಲ್ಲಿಗೆ ಹೋದಾಗ ಒಂದು ಅನುಭವ ಅನ್ನೋದು ಇರುತ್ತಲ್ಲ, ಅದು ತುಂಬ ಸ್ಪೆಷಲ್ ಆಗಿರುತ್ತೆ. ನನ್ನ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಮಕ್ಕಳಿಗೂ ಕೂಡ ತುಂಬ ಅಂದರೆ ಅಲ್ಲಿಂದ ಕಲಿಯೋ ಪಾಠ ತುಂಬ ಇರುತ್ತೆ. ಕಲಿತು ವಾಪಸ್ ಬರ್ತೀವಿ ಅನ್ನೋದು ನನ್ನ ಆಸೆ. ಹಾಗಾಗಿ ಮಕ್ಕಳನ್ನಂತೂ ಮಿಸ್ ಮಾಡದೆ ಕರ್ಕೊಂಡು ಹೋಗ್ತೀನಿ. ಈ ಒಂದು ಬರ್ಡೇಗೆ ನನ್ನ ಮಕ್ಕಳು ಬಂದಿಲ್ಲ, ಮಿಸ್ ಆಗಿದ್ದಾರೆ. ಕಾರಣ ಇಷ್ಟೇ, ನನ್ನ ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇತ್ತು. ಹಾಗಾಗಿ ಮಕ್ಕಳು ಬರೋಕ್ಕಾಗಿರಲಿಲ್ಲ. ಅದೇ ನಾನು ವರ್ಷದಲ್ಲಿ 2 ರಿಂದ 3 ಸಲ ಕಂಪಲ್ಸರಿ ಹೋಗ್ತೀನಿ. ಆಗ ನೆಕ್ಸ್ಟ್ ಟೈಮ್ ಖಂಡಿತ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಹಸ್ಬೆಂಡ್ ಬರ್ಡೇಗೆ ಪ್ರತಿ ಸಲ ಕರ್ಕೊಂಡು ಹೋಗ್ತಿದ್ದೆ. ಈ ಸಲ ನನ್ನ ಮಗ 10th ಆಗಿರೋದ್ರಿಂದ ಎಕ್ಸಾಮ್ ಇದ್ದಿದ್ದರಿಂದ ಅವನ್ನ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಮಾತ್ರ ಹೋಗಿದ್ರಿ. ತುಂಬ ಅಂದರೆ ತುಂಬ ಅನುಭವ ಇದೆ ಇಲ್ಲಿ. ಅಲ್ಲಿದ್ದಷ್ಟೊತ್ತು ನಮಗೆ ಅಲ್ಲಿ ಹೋಗಿ ಒಂದು ಊಟನೇ ಕೊಡಿಸ್ಬೇಕು, ಬಿರಿಯಾನಿನೇ ಮಾಡಿಸ್ಕೊಡ್ಬೇಕು, ಆ ಥರ ಎಲ್ಲ ಏನೂ ಇಲ್ಲ. ನೋಡಿ ಬನ್ನಿ ಇಲ್ಲಿ. ಹಾಗೆ ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ನಾನು ಹೇಳ್ದಂಥವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ. ಪೈಪು ಹಾಕಿದ್ರು ಸಂಪಿಗೆ, ಆ ಪೈಪ್ ಸಂಪು ತುಂಬಿ ನೀರು ಆಸೆ ಹೋಗ್ತಾ ಇತ್ತು. ತಾಳು ಮಾಡ್ಕೊಂಡ್ಬಂದಿದ್ದೀರಲ್ಲ, ಅಜ್ಜಿ ತಿನ್ನಲ್ಲ ಚಿಕನ್ ಮಟನ್ನು, ಯಾರು ಬಂದಿರ್ತಿರಲ್ಲ ನೋಡ್ಕೊತಾರೆ. ಕೈ ಅದು ಮಾತ್ರ ನೋಡ್ಕೊತಾರೆ, ಅದು ಮಾತ್ರ ನೋಡ್ಕೊತಾರೆ. ಅಷ್ಟು ಮಾತ್ರ ಮನೆ ನೋಡ್ಕೊಂಡಿದ್ದೆ. ನಾವು 25 ರೂಪಾಯಿ ಇವರೆಲ್ಲ ಅಷ್ಟು ಮಾತ್ರ ನೋಡ್ಕೊತಾರೆ. ಒಂದು 10 ನಮ್ಮ ಇದು ಮಾಡ್ತಾರೆ. ಮನೆಗೆ 10 ಕೂಡ ನಿಲ್ಲೇ ಇರೋದೆಲ್ಲ ಕಿತ್ಕೊತಾರೆ, ಅದನ್ನು ಮಾಡ್ತಾರೆ.
ತಾಯಿ ತಂದೆನೇ ಅಣ್ಣ ಅದಕ್ಕೆ ನೋಡ್ತಾ ಇಲ್ಲ. ನಿಮ್ಗೇನು ಇಷ್ಟ ನಾನು ತಗೊಂಬರ್ತೀನಿ, ನಿಮ್ಗೇನು ಇಷ್ಟ ನಾನು ತಗೊಂಬರ್ತೀನಿ ಅಂತ ತಗೊಂಬಂದವ್ರೆ. ವೇಣುಗೋಪಾಲ ಸ್ವಾಮಿ ಜಾತ್ರೆ ಇವತ್ತು ನಿನ್ನೆ ಎಲ್ಲ ದಿನ ತೇರು ಕೂರ್ಕೋಗಿ ಬರುವಾಗ ಬಾ ಬಾ ಅಂತ ಆಡ್ಕೊಂಡು ನಾನು ಕೂರ್ಸ್ಕೊಳ್ತೀನಿ ಫಸ್ಟ್ ದೀರ್ಘ ಸುಮಂಗಲಾಗಿ ಆರೋಗ್ಯವಂತಾಗಿ ಐಶ್ವರ್ಯವಂತಾಗಿ ವಿದ್ಯಾವಂತಾಗಿ ಬುದ್ಧಿವಂತಾಗಿ ನೀನು ಮುತ್ತೈಸ್ಥಾನ 106 ವರ್ಷ ಅಲ್ಲಿ ನೀನು ಕುಟುಂಬ ಉಮ್ಮಡಿ ಕುಟುಂಬ ಆಗಲಮ್ಮ. ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಅದಕ್ಕೆ ನಾನು ಫೋಟೋ ನಮಗೆ ತುಂಬ ಸಂತೋಷ. ಇಲ್ಲಿ ಇದ್ದು ಒಂದು ಹೊರಪಟ್ಟಂತೆ ನೋಡಿದಾಗ ಅದು ಕಷ್ಟ ಅನ್ಸುತ್ತೆ ಇಲ್ವಾ? ನಾವು ಬೆಂಗಳೂರು ಸಿಟಿ ನೀವು 4 ವರ್ಷ ನೀವು ನಮ್ಮನ್ನು ನೋಡಿರ್ತೀರಲ್ಲ ಮಗ ಬರ್ತಿರ್ತೀರಲ್ಲ ಗೊತ್ತಾಗ್ತದೆ ಎಷ್ಟು ಜನ ಬರ್ತಾ ಇರ್ತಾರೆ ಜನಗಳು, ಒಳ್ಳೊಳ್ಳೆ ಊಟ ಕೊಡ್ತಾರೆ. ಅವ್ರು ನೋಡಿ ನಮಗೂ ಸಂತೋಷ. ಏನು ಬೇಕೋ ಒಬ್ಬರಿಗೂ ಮಾಳು ಬಟ್ಟೆ ಏನು ಬೇಕೋ ತಗೊಂಡೇನು ನಿಮ್ಮಂಥದ್ದೆಲ್ಲ ತಗೊಂಡು ಕೊಡ್ತಾರೆ. ನೀನು ಅವ್ರ ಮಗಳೇನಾ? ಅಲ್ಲ, ನಾನು ನಿಮ್ಮ ಮಗಳಮ್ಮ. ಆಯ್ತಮ್ಮ. ಪಾರ್ವತಮ್ಮ ನೋಡಕ್ಕೆ ಬಂದಿದ್ರಾ? ಅಜ್ಜಿನ ಅಜ್ಜಿ ಹೆಸರು ಪಾರ್ವತಮ್ಮನ? ನಂಗೆ ಅಜ್ಜಿ ಹೆಸರು ಗೊತ್ತಿಲ್ಲ. ಅದು ಫಸ್ಟ್ ರೂಮಲ್ಲಿ ಆ ಕಡೆ ರೂಮಲ್ಲಿ ಇದ್ದು ಈಗ ಈ ರೂಮ್ ಫಿಕ್ಸ್ ಮಾಡಿದ್ದಾರೆ. ಪೇಂಟ್ ಮಾಡಿದ್ದಾರಲ್ಲ. ಬಿಸಿಲು. ಹಾಯ್ ಅಂಕಲ್. ಬೇಕಾ? ಸಾಕು ಸುಮ್ಮನೆ ಚಾಕ್ಲೇಟ್ ಕೊಟ್ಟಿದ್ದೀನಿ. ತಿಂಡಿ ಬೇಕಾ? ಜಾಸ್ತಿ ಜನ ಇದ್ದಾರೆ ಕಣೋ, ಚೀಟಿ ಮಾಡ್ತೀರಾ ನೀವು? ಇಲ್ಲಿರೋ ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳು ಸ್ನೇಹಿತರೆ. ಇವರಿಗೆ ಸ್ವಲ್ಪ ಬುದ್ಧಿ ಬೆಳವಣಿಗೆ ಕಮ್ಮಿ ಇದೆ. ಆ ಥರ ಮಕ್ಕಳು ಇಲ್ಲಿರೋರೆಲ್ಲ ತುಂಬ ಅಂದರೆ ತುಂಬ ಪ್ರೀತಿಯಿಂದ ಬರ್ತಾರೆ. ಅಲ್ಲಿ ನಮ್ಮನ್ನು ಹೋದಾಗ ಆ ಒಂದು ಅಮ್ಮನ ಥರ ಬಂದು ಫೀಲ್ ಮಾಡಿಕೊಂಡು ಓಡಿ ಬರ್ತಾರೆ ನಮ್ಮ ಹತ್ರ. ಅದಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ನನಗೆ ಬೇಕಾಗಿರೋದು 2 ರೀಲ್ಸ್ ಬೇಕಾಗಿತ್ತು. ಹಾಗಾಗಿ ರೀಲ್ಸ್ ಕೂಡ ಮಾಡಿದೆ. ಇದನ್ನೆಲ್ಲ ಮುಗಿಸಾದ್ಮೇಲೆ ನನ್ನ ಹಸ್ಬೆಂಡು ನಮ್ಮ ಒಂದು ಸಮಾಜದ ಅಂದರೆ ನಮ್ಮ ಒಂದು ಬೋವಿ ಸಮಾಜದ ಅಧ್ಯಕ್ಷರು. ಹಾಗಾಗಿ ಅವ್ರಿಗೆ ಅವ್ರ ಫ್ರೆಂಡ್ಸ್ ಗ್ರೂಪು ಫ್ಯಾಮಿಲಿ ಬಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಅದನ್ನು ಕೂಡ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಅರೇಂಜ್ ಮಾಡಿದ್ದೆ ನಾನು. ಹಾಗಾಗಿ ಅದನ್ನು ಕೂಡ, ಯಾಕೆಂದರೆ ಅದು ಬೇಕು ಇದು ಬೇಕು ಎಲ್ಲದೂ ಇದ್ದಾಗಲೇ ಜೀವನ ಚೆನ್ನಾಗಿರೋದು. ಹಾಗಾಗಿ ನಾನು ಅಲ್ಲಿನ ಬರ್ಡೇ ಸೆಲೆಬ್ರೇಷನ್ದು ನನ್ನದೇ ಆಗಿತ್ತು, ಇಲ್ಲಿನ ಬರ್ಡೇ ಸೆಲೆಬ್ರೇಷನ್ ಕೂಡ ನನ್ನದೇ ಆಗಿತ್ತು. ಹಾಗಾಗಿ ಈಗ ಅವ್ರ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಬನ್ನಿ ಈಗ ಅದನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಬಂದಿದ್ದು ಅವರೊಬ್ಬ ಅಮ್ಮ ಇದನ್ನ ಮಕ್ಕಳು, ನಮ್ಮ ಕಿಶೋರ್ ಹ್ಯಾಂಡು ತೃಪ್ತಿ ಅಂತ ಹೇಳಿ. ಫಸ್ಟ್ ಕೇಕ್ ಅವರೇ ಕಟ್ ಮಾಡಿಸ್ಕೊಂಡಿದ್ದು ಅವ್ರ ಮಾವನ ಹತ್ರ. ಅದಾದಮೇಲೆ ಈಗ ಪಟಾಕಿ ಹೊಡಿತಿದ್ದೀವಿ. ಬನ್ನಿ ನೋಡೋಣ.
ಅವ್ರ ಬರ್ಡೇಗೆ ಅಂತ ಹೇಳಿ ನಾನು ಈ ರೀತಿ ಟ್ಯಾಟು ಹಾಕ್ಸ್ಕೊಂಡಿದ್ದೆ, ಅಂದರೆ ಇದೇ ಟ್ಯಾಟು ಹಾಕ್ಸ್ಕೊಂಡೆ ನಾನು. ಇಲ್ಲಿ ನನಗೆ ಇಷ್ಟ ಆಗಿರೋ ಒಂದೆರಡು ಲೈನ್ಸ್ನ ಹಾಕಿದ್ದೀನಿ. ರೀ ಯಜಮಾನ್ರೆ, ಹಣ ಇರೋ ತನಕ ಅಲ್ಲ, ಈ ಜೀವ ಇರೋವರೆಗೂ, ಈ ಜೀವ ಹೋಗುವಾಗ ಕೂಡ ನೀವು ನನ್ನ ಜೊತೆನೇ ಅಂತ ಹೇಳಿ ಹಾಕಿದ್ದೀನಿ. ನನಗೆ ಈ ರೀತಿ ಟ್ಯಾಟು ಹಾಕ್ಸ್ಕೊಳ್ಬೇಕು ಅನಿಸ್ತು. ಲೈಫ್ ಟೈಮ್ ಜೊತೆ ಇರುತ್ತೆ, ಹೋದಾಗೂ ಕೂಡ ಜೊತೆ ಇರುತ್ತೆ ಅಂತ ಹೇಳಿ. ಅದು ಮುಗಿದ್ಮೇಲೆ ಫ್ರೆಂಡ್ಸ್ ಎಲ್ಲ ಬಂದರು, ಅವರು ಕೂಡ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳಿ ಕೆಲವೆಲ್ಲ ವಿಶಸ್ ಮಾಡಿದರು. ಅದನ್ನು ಕೂಡ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ನೀವು ಕೂಡ ಹಸ್ಬೆಂಡ್ಗೆ ವಿಶ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೂ ಇನ್ನೊಂದು ಮಾಹಿತಿ, ಆಶ್ರಮದಲ್ಲಿ ಕೆಲವೊಬ್ಬರು ಅವ್ರ ಮನಸ್ಸು ಬಿಚ್ಚಿ ಮಾತಾಡಿರೋದನ್ನು ವಿಡಿಯೋದಲ್ಲಿ ನಾನು ಹೇಳಿ ಎಡಿಟ್ ಮಾಡಿದೆ, ಹಾಗೆ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ಕೂಡ ತಪ್ಪಾಗಿ ಭಾವಿಸಬೇಡಿ. ಏಕೆ ಅಂದರೆ ಒಂದು ಎಲ್ಲ ಫ್ಯಾಮಿಲಿನ ಬಿಟ್ಟು ಒಂದು ಹತ್ರ ನಾವಿದ್ದಾಗ ಅದು ಆಗೋ ನೋವಲ್ಲಿ ಏನೋ ಒಂದು ತಪ್ಪಿ ಒಂದು ಮಾತು ಬಂದರೆ ಅದನ್ನು ದೊಡ್ಡದು ಮಾಡೋದಕ್ಕೆ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಮನಸ್ಸಿಂದ ಏನೋ ಅನಿಸಿದ್ದನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಾಗೂ ಈ ಒಂದು ಹುಟ್ಟುಹಬ್ಬನ ಈ ರೀತಿ ಆಚರಣೆ ಮಾಡಿದ್ದು ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ನಾನು ಕಮ್ಬ್ಯಾಕ್ ಆಗಿರೋ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಒಂದು ಬರ್ಡೇ ಸೆಲೆಬ್ರೇಷನಲ್ಲಿ ನನ್ನ ಹಸ್ಬೆಂಡ್ನ ಕುಟುಂಬ ಹಾಗೂ ನಮ್ಮ ಸಮುದಾಯದವರು ಹಾಗೂ ನಮ್ಮ ಹಸ್ಬೆಂಡ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲನೂ ಇದ್ದರು. ಎಲ್ಲರನ್ನೂ ಕೂಡ ಇಲ್ಲಿ ಯಾರ್ಯಾರು ಏನೇನು ಅಂತ ತೋರಿಸಿಲ್ಲ, ಬಟ್ ಎಲ್ಲದನ್ನು ಕೂಡ ಹಾಗೆ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅಂತ ಹೇಳ್ತೀನಿ. ಓಕೆಗೆ ಸ್ನೇಹಿತರೆ,立ち止まりはしないよ。さえずりは僕を呼ぶように緑色を背に飛び立つ鼓動が僕を呼び覚ます命果てるまでサバンナ帰ろうサバンナ一人じゃないよサバンナ美しい世界をサバンナさあ生み出すんだサバンナ羽を伸ばし誰が何をとも止められやしないから焦るように駆け出して木々大ざわめいて向かう今の日々へ国籍指さす方へサバンナ帰ろうサバンナ一人じゃないよサバンナ美しい世界をサバンナさあ生み出すんだサバンナ I'm calling now Savannah We'll never be alone Savannah The beauty of the world Savannah Let's take a walk Savannah帰ろうサバンナ一人じゃないよサバンナ明けゆく朝太陽の下響く残響を聞いて
光の中立ち止まりはしないよさえずりは僕を呼ぶように緑色を背に飛び立つ鼓動が僕を呼び覚ます命果てるまでサバナ帰ろうサバナ一人じゃないよサバナ美しい世界をサバナさあ生み出すんだサバナ心が躍る羽を伸ばし誰が何をとも止められやしないから焦るように駆け出して木々歌ざわめいて向かう今の日々へ国籍指さす方へサバナ帰ろうサバナ一人じゃないよサバナ美しい世界をサバナさあ生み出すんだサバナI'm coming up Savannah We'll never be alone Savannah The beauty of the world Savannah Let's take a walk Savannah帰ろうサバナ一人じゃないよサバナನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಹಸ್ಬೆಂಡ್ ಹುಟ್ಟುಹಬ್ಬಕ್ಕೆ ಬಂದು ಶುಭ ಕೋರಿದೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹಾಗೂ ನನ್ನ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ತೀನಿ